ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಥ್ಯಾಂಕ್ ಯು. ಇದು ಲಾಸ್ಟು ದೀಪಾವಳಿ, ಇದು ನರಕ ಚತುರ್ದಶಿ ಅಂದರೆ ನಾವು ಊರಿಗೆ ಬರೋ ದಿನ. ನೆಕ್ಸ್ಟ್ ಡೇ ಧನಲಕ್ಷ್ಮಿ ಪೂಜೆ ಆದಮೇಲೆ ನಾವು ಬುಧವಾರ ಊರಿಗೆ ಅಂತ ಹೊರಟಿದ್ವಿ. ಆವಾಗ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ, ನಮ್ಮ ಕಡೆ ಎಲ್ಲ ಈ ಥರ ಸಗಣಿನಲ್ಲಿ ಉಂಡೆ ಮಾಡಿ ಅದಕ್ಕೆ ಹುಚ್ಚೆಳ್ಳು ಹೂವು ಮತ್ತು ಚೆಂಡು ಹೂವು, ಗರಿಕೆ ಎಲ್ಲ ಇದು ಜೋಳ ಮತ್ತು ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ, ಅದು ಕುಂಬಳದ ಹೂವು, ರಾಗಿ ತೆನೆ, ಇದು ಜೋಳದ್ದು ಕಡ್ಡಿನೂ ಸಹ ಸಿಗಿಸ್ತೀವಿ. ಉತ್ತರಾಣಿ ಕಡ್ಡಿ ಅಂತ ಬರುತ್ತೆ, ಅಣ್ಣೆ ಸೊಪ್ಪಿಂದು ಹೂವು, ಅದನ್ನು ಹಾಕಿ ಈ ಥರ ಉಂಡೆ ಮಾಡಿಬಿಟ್ಟು 9 ಇಲ್ಲ 11 ಈ ಥರ ಮಾಡ್ತೀವಿ. ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆ ಇಟ್ಟು ಮನೆ ಮುಂದೆನೂ ಈ ಥರ ಇಡ್ತೀವಿ. ಇಟ್ಬಿಟ್ಟು ಎಲ್ಲ ಥರ ಹೂವನ್ನು ನಮ್ಗೆ ಯಾವ್ಯಾವ ರೀತಿ ಬೇಕು ಆ ಥರ ಅಲಂಕಾರ ಮಾಡಿ ಪೂಜೆ ಮಾಡ್ತೀವಿ. ಅದಕ್ಕೆ ಹಾಲು ತುಪ್ಪ ಬಿಟ್ಟು ಸಾಯಂಕಾಲ ತಿಪ್ಪೆ ಅಂದರೆ ಹಸುದು ಸಗಣಿ ಎಲ್ಲ ಹಾಕೋದೊಂದು ತಿಪ್ಪೆ ಮಾಡಿರ್ತಾರೆ ಗೊಬ್ಬರಕ್ಕೆ, ಅಲ್ಲಿ ಹಾಕ್ಬಿಟ್ಟು ಹಾಲು ತುಪ್ಪ ಬಿಟ್ಟು ಪೂಜೆ ಮಾಡ್ತೀವಿ. ಇದು ನಮ್ಮ ಸೈಡೆಲ್ಲ ಶಾಸ್ತ್ರ. ಇದನ್ನ ತೆಪ್ಪಮ್ಮ ಅಂತಾರೆ, ತೆಪ್ಪಮ್ಮನ ಕೂರಿಸೋದು ಅಂತ. ಕೆಲವು ಹಳ್ಳಿ ಸೈಡು ಅದೇ ಕಾರ್ತಿಕ ಮುಗಿಯೋವರೆಗೂ ಪ್ರತಿ ವಾರನೂ ಸೋಮವಾರ ಇಡ್ತಾರೆ. ನಾವು ದೀಪಾವಳಿ ಹಬ್ಬದ ದಿನ ಅಷ್ಟೇ ಇಡೋದು. ಅದೇ ನರಕ ಚತುರ್ದಶಿ ಬಲಿಪಂಡಿಮಿ ಅಂತ ಬರುತ್ತಲ್ಲ, ಆವತ್ತು ಇದನ್ನು ಮಾಡ್ತೀವಿ. ನೋಡಿ, ಇದು ಹುಚ್ಚೆಳ್ಳು ಹೂವು, ರಾಗಿ ತೆನೆ ಎಲ್ಲ ನಾನು ತೋರಿಸ್ತಾ ಇದ್ದೀನಿ ಯಾವುದೇದು ಅಂತ. ಕುಂಬಳದ ಹೂವು ಅಲ್ಲಿ ಹಳ್ಳಿ ಸೈಡ್ ಎಲ್ಲ ಸಿಗುತ್ತಲ್ಲ, ನಮ್ಮಪ್ಪ ಮುಂಚೆಯಿಂದನೂ ಅಷ್ಟೇ ಎಲ್ಲ ಕಿತ್ಕೊಂಬರ್ತಾರೆ, ಯಾವುದೂ ಮಿಸ್ ಮಾಡಲ್ಲ. ನಾವೆಲ್ಲ ಇಟ್ಟು ಈ ಥರ ನೋಡಿ ಡೆಕೋರೇಷನ್ ಎಲ್ಲ ನಾನೇ ಮಾಡಿದ್ದು. ಸಗಣಿ ಎಲ್ಲ ಉಂಡೆ ಕಟ್ಬಿಟ್ಟು ಈ ಥರ ಪೂಜೆ ಮಾಡಿ ದೀಪ ಹಚ್ಚಬೇಕು. ಅವತ್ತು ಬೆಳಗ್ಗೆನೆ 6:30 ಅಷ್ಟರೊಳಗೆಲ್ಲ ಮುಗಿಸ್ಬಿಟ್ಟಿದ್ವಿ. ಈ ಥರ ನಮ್ಮಪ್ಪ ಎಲ್ಲ ಹೂವು ತಂದು ಕೊಟ್ಟರು. ಅದನ್ನೆಲ್ಲ ಈ ಥರ ನಾನು ಧೃತಿಗಾನೆಲ್ಲ ಸೇರಿ ಈ ಥರ ಡೆಕೋರೇಷನ್ ಮಾಡಿ ದೀಪ ಹಚ್ಚಿ ಪೂಜೆ ಮಾಡಿ ಅದಾದಮೇಲೆ ನಾವು ಮನೆಗೆ ಬೆಂಗಳೂರಿಗೆ ಹೋಗೋಣ ಅಂತ ರೆಡಿ ಆಗಿದ್ವಿ. ನಮ್ಮಮ್ಮ ಆಲ್ರೆಡಿ ಪಾಯಸ ಮತ್ತು ವಡೆ ಎಲ್ಲ ಮಾಡಿದರು. ಯಾಕೆಂದರೆ ನಾವು ಊಟಕ್ಕಿರಲ್ಲ, ಬೆಳಗ್ಗೆನೇ ಹೋಗ್ತೀವಿ ಅಂದಿದ್ದಕ್ಕೆ ನಮ್ಮ ಮನೆಯವ್ರಿಗೆ ಆಫೀಸಲ್ಲಿ ಕೆಲಸ ಇದೆ ಅಂದರು. ಬಂದಾಗಲೇ 4 ದಿನ ಆಗಿತ್ತು. ನಮ್ಮಪ್ಪ ಇವರಿಬ್ಬರೂ ನೋಡ್ತಾ ಇದ್ರು. ಇವಳು ನನಗೆ ಬಿಡು ಕೂರಕ್ಕೆ ಅಂತಿದ್ಲು. ನಾವು ಆಲ್ರೆಡಿ ತಿಂಡಿ ಎಲ್ಲ ತಿಂದು ಹೊರಟ್ವಿ. ನಮ್ಮಮ್ಮನೇ ಸಾಂಬಾರು ಮತ್ತು ವಡೆದಿಟ್ಟು ಪಾಯಸ ಎಲ್ಲ ಕೊಟ್ಟು ಕಳಿಸಿದ್ರು. ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ದೀಪ ಹಚ್ಚಿ ಉಳ್ದಿದ್ದ ಪಟಾಕಿ ಎಲ್ಲ ಹೊಡೆಯೋಣ ಅಂತ ನಾವು 3 ಜನ ರೆಡಿಯಾಗಿ ಆಚೆ ಬಂದ್ವಿ. ಸ್ವಲ್ಪ ಪಟಾಕಿ ಹೊಡೆದ್ವಿ. ನಮ್ಮ ಮನೆಯವರು ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿದ್ರಿಂದ ಅವರು 8:30 ಬಂದರು. ಅದಾದಮೇಲೆ ಎಲ್ಲ ಹೊಡೆದ್ವಿ. ಇದೊಂದು ಪಟಾಕಿ ನೋಡಿ, ಇದು ಒಂಥರ ಉದ್ದಕ್ಕಿದೆ, ಆದರೆ ಒಂಥರ ಸೌಂಡ್ ಬರ್ತಿತ್ತು, ವಿಷಲ್ ಹೊಡಿಯೋ ಥರ ಸೌಂಡು. ಅದೇ ಫಸ್ಟ್ ಟೈಮ್ ನೋಡಿದ್ದು. ಎಲ್ಲ ಪಟಾಕಿನೂ ಹೊಡೆದ್ವಿ. ಆಚೆ ಕಡೆ ಏನೋ ಬೇರೆ ಸೌಂಡ್ ಬರ್ತಾ ಇದೆ. ಪಟಾಕಿ ಎಲ್ಲ ಖಾಲಿ ಮಾಡಿಬಿಡೋಣ, ಅದು ಇಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ಈ ಸಲ ಅವ್ನ ತಮ್ಮ ಬಂದಿಲ್ಲ. ಅವನು ಅವ್ರ ಅಜ್ಜಿ ಮನೇಲೇ ಉಳ್ಕೊಂಡ. ಅವನಿಗೆ ಹಬ್ಬ ಮುಗಿದ್ಮೇಲೂ 2 days ರಜೆ ಇದೆ ಅಂತ ಅವನು ಅಲ್ಲೇ ಇದ್ದ. ಅದರಿಂದ ಎಲ್ಲ ನಾವೇ ಹೊಡೆದು ಖಾಲಿ ಮಾಡಿಬಿಟ್ವಿ. ಸೌಂಡ್ ಬರೋಂಥದ್ದೆಲ್ಲ ಏನಿಲ್ಲ. ಫ್ಲವರ್ ಪಾಟು ಮತ್ತು ಭೂಚಕ್ರ, ಶಾರ್ಟ್ಸು ಆ ಥರ ಇತ್ತು. ಮತ್ತು ನಮ್ಮ ಸೆಕ್ಯೂರಿಟಿ ಮಗ ನಾನು ಹೊಡಿತೀನಿ ಅಂದಾಗ ಕೊಟ್ಟರೆ ಅವನು ಹೊಡಿತಾ ಇರಲಿಲ್ಲ, ನಾವೇ ಹಿಡ್ದು ಹೊಡಿಸ್ಬೇಕಾಗಿತ್ತು. ಈ ಸಲ ಯಾರು ಅಷ್ಟು ಜನ ಪಟಾಕಿ ಹೊಡಿತಾ ಇರಲಿಲ್ಲ ನಮ್ಮ ಮನೆ ಹತ್ರ. ಮಳೆನೂ ಬೇರೆ ಬಂದಿದ್ದರಿಂದ ಸ್ವಲ್ಪ ತಾವನೂ ಇತ್ತು. ಧೃತಿ ನಮ್ಮ ಅಮ್ಮನ ಮನೇಲಿ ಪಟಾಕಿ ಹೊಡಿಬಾರೆ ಅಂದರೆ ಹೆದ್ರ್ಕೊಂಡು ಬರ್ತಾನೆ ಇರಲಿಲ್ಲ. ಇವಾಗ ನೋಡಿ ಇಲ್ಲಿ ಆರಾಮಾಗಿ ಬಂದಳು. ರೆಡಿ ಆಗಿಬಿಟ್ಟು ಎಷ್ಟಿತ್ತು ಎಲ್ಲನೂ ಖಾಲಿ ಮಾಡಿದ್ವಿ. ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ. ನಾನು ಏನು ಅಡುಗೆ ಎಕ್ಸ್ಟ್ರಾ ಏನೂ ಮಾಡಿರಲಿಲ್ಲ. ನಮ್ಮ ಅಮ್ಮನೇ ಎಲ್ಲ ಕೊಟ್ಟು ಕಳಿಸಿದ್ರಿಂದ ನಾವು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಅವತ್ತು ನಾವು ಪ್ರತಿ ವರ್ಷವೂ ಅಮ್ಮನ ಮನೇಲೇ ದೀಪಾವಳಿ ಸೆಲೆಬ್ರೇಟ್ ಮಾಡೋದು. ಲಾಸ್ಟ್ ಡೇ ಅಂದರೆ ಬಲಿಪಂಡಿಮಿ ದಿನ ಇಲ್ಲಿ ನಾವು ಮಾಡೋದು. ಅವತ್ತು ಯಾವಾಗೂ ಸಾಯಂಕಾಲ ಬರ್ತಾಯಿದ್ವಿ, ಸಂಜೆ ಬಂದು ಏನು ದೀಪ ಹಚ್ಬಿಟ್ಟು ಪಟಾಕಿ ಹೊಡಿತಿದ್ವಿ. ಆದರೆ ಈ ಸಲ ಬೆಳಗ್ಗೆನೇ ಬಂದಿದ್ದರಿಂದ ನಮ್ಮಮ್ಮ ಮಧ್ಯಾಹ್ನಕ್ಕೆ ಏನೇನು ಬೇಕೆಲ್ಲ ಅವರೇ ಹೋಳ್ಗೆ ಮತ್ತು ವಡೆ ಇಟ್ಟು ಎಲ್ಲ ಕೊಟ್ಟಿದ್ದರು. ನಾನು ಬಂದು ಬರೀ ರೈಸ್ ಅಷ್ಟೇ ಮಾಡಿದ್ದು. ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಎಲ್ಲ ಪಟಾಕಿ ಹೊಡಿಯೋಣ ಅಂತ ಹೊಡಿತಿದ್ವಿ. ನೆಕ್ಸ್ಟ್ ಡೇ ಸ್ಕೂಲ್ ಇತ್ತು. ನಿಮಗೆ ನಾನು ಮಾಡೋ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ಹೆಚ್ಚು ವಿಡಿಯೋ ಹಾಕೋಕ್ಕೂ ನನಗೂ ಖುಷಿ ಆಗುತ್ತೆ.
ನಾನು ನೆಕ್ಸ್ಟು ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಯಾಕೆಂದರೆ ನಾನು ಸ್ವಲ್ಪ ಬಿಸಿ ಇರೋದ್ರಿಂದ, ಮನೆ ಕೆಲಸ ಮತ್ತು ಮಕ್ಕಳದು ಇರೋದ್ರಿಂದ ಸ್ವಲ್ಪ ನಾನು ವೀಡಿಯೋಸ್ ಬೇಗ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಆದರೆ ಅಪ್ಲೋಡ್ ಮಾಡಬೇಕು ಅಂದರೆ ಸ್ವಲ್ಪ ಎಡಿಟ್ಸ್ ಎಲ್ಲ ಇರುತ್ತಲ್ಲ, ಅದು ಟೈಮ್ ತೊಗೊಳುತ್ತೆ. ಅದು ಮಾಡೋ ಅಷ್ಟರೊಳಗೆ ತುಂಬ ದಿನ ಆಗಿಬಿಡುತ್ತೆ. ಮತ್ತು ನಾನು ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಅದರಿಂದ ಯಾರೂ ಏನು ಬೇಜಾರು ಮಾಡ್ಕೊಬೇಡಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ತಿಳಿಸಿ. ಮತ್ತು ನಾವು ತುಂಬಾ ಇತ್ತು ಈ ಸಲ ಪಟಾಕಿ. ಅಲ್ಲಿ ಹೊಡೆದಿದ್ದು ಸ್ವಲ್ಪನೇ ಹೊಡೆದ್ವಿ, ಇಲ್ಲಿ ಜಾಸ್ತಿ ಹೊಡೆದ್ವಿ. ಇದು ನೋಡಿ ದೊಡ್ಡದು ಶಾರ್ಟ್ಸು, ನಾನೇ ಎಲ್ಲ ಹೊಡೆದೆ. ಬರ್ತಾಯಿದ್ವಿ ಎದ್ರುಕೊಂಡು. ಅದು ಏನಂದರೆ ಒಂದೇ ಶಾರ್ಟ್ಸ್ ಬರುತ್ತಲ್ಲ, ಅದೇ ಚೆಂದ ಫ್ಲವರ್ ಥರ ಬರುತ್ತೆ. ಇದು ಅಷ್ಟು ಫ್ಲವರ್ಸ್ ಥರ ಬರಲಿಲ್ಲ. ಊರಲ್ಲೂ ಅದೇ ಈ ಥರ ಹೊಡೆದಿದ್ದು, ಅದು ಅಷ್ಟೇ ಹಿಂಗೆ ಬಂತು. ಫ್ಲವರ್ಸ್ ಥರ ಎಲ್ಲ ಏನಿರಲಿಲ್ಲ. ಅಂದರೆ ಒಂದೇ ಶಾರ್ಟು, ಇಲ್ಲಾಂದರೆ ನಿಮಗೆ 10 ಶಾರ್ಟ್ಸ್ ಆ ಥರ ಇರುತ್ತೆ. ಚಿಕ್ಕದಾದರೆ ನಿಮಗೆ ಒಂದು ಶಾರ್ಟ್ ಆದರೆ ಫ್ಲವರ್ ಥರ ಬರುತ್ತೆ, ಚೆನ್ನಾಗಿರುತ್ತೆ. ಇದು ಬರೀ ಅಷ್ಟು ಫ್ಲವರ್ ಎಲ್ಲ ಬರಲಿಲ್ಲ, ಬರೀ ಸೌಂಡ್ ಬರ್ತಾಯಿತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.